ನಾನು ತಿಂದು ತೋರಿಸ್ತೇನೆ ಆಯಿತಾ ಹೇಗಾಗಿದೆ. ತುಂಬ ಸೂಪರಾಗಿ ಬಂದಿದೆ, ನೀವು ಟ್ರೈ ಮಾಡಿ ಆಯಿತಾ. ಹಾಯ್, ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತುಂಬ ಸುಲಭವಾಗಿ ಮಿಲ್ಕ್ ಶರ್ಬತ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೋಡಿ, ನಾನಿಲ್ಲಿ 4 ಹಣ್ಣನ್ನು ತಗೊಂಡಿದ್ದೇನೆ. ಒಂದು ನೇಂದ್ರ ಬಾಳೆಹಣ್ಣು, 2 ಆ್ಯಪಲ್, 1 ದಾಳಿಂಬೆ, ಮತ್ತು ನಿಮ್ಮ ಹತ್ರ ಯಾವುದು ಫ್ರೂಟ್ ಉಂಟು ಅದನ್ನು ಹಾಕ್ಕೊಳ್ಬೋದು. ದ್ರಾಕ್ಷೆ ಯಾವುದಿದ್ರೂ ಹಾಕ್ಕೊಳ್ಬೋದು. ಹಾಗೆ ಇದನ್ನು ನಾನೀಗ ಈ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಈ ಹಣ್ಣನ್ನೆಲ್ಲ ಕಟ್ ಮಾಡುವ ಟೈಮಿಗೆ ನೋಡಿ, ಒಂದು ಅಳಿಲು ಬಂದು ಕಿರಿ 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 ಅಂತ ಮಾಡ್ತಾ ಉಂಟು. ನೋಡಿ ಎಷ್ಟು ಚಂದ ಉಂಟಲ್ಲ ಅಳಿಲು. ಯಾವಾಗಲೂ ಬರ್ತದೆ ಅದು. ಚಿಕ್ಕು ಇರುವಾಗ ಚಿಕ್ಕು ತಿನ್ನಲಿಕ್ಕೆ ಬರ್ತದೆ ನಮ್ಮಲ್ಲಿಗೆ. ಯಾವಾಗಲೂ ಇರ್ತದೆ, 3-4 ಅಳಿಲು ಇರ್ತದೆ. ನೋಡಲಿಕ್ಕೆ ಚಂದ ಉಂಟು. ಹಾಗಾಗಿ ಅದನ್ನು ನೋಡ್ಕೊಂಡು ಬಂದ್ರಲ್ಲ, ಈಗ ನಾವು ಶರ್ಬತ್ ಮಾಡೋದು ಹೇಗೆ ಅಂತ ನೋಡುವ. ನೋಡಿ, ಆ್ಯಪಲನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ದಾಳಿಂಬೆಯನ್ನು ಬಿಡಿಸಿಟ್ಕೊಂಡೆ, ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡೆ. ನೀವು ಅಳಿಲು ನೋಡಿ ಬರುವಷ್ಟರ ಒಳಗೆ ಎಲ್ಲ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ ನಾವಿನ್ನು ಶರ್ಬತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಒಂದು ದೊಡ್ಡ ಬೌಲು ತಗೊಂಡಿದ್ದೇನೆ. ಅದಕ್ಕೆ ನಾನು ನೇಂದ್ರ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ, ನೋಡ್ಬೋದು. ಹಾಗೆ ಆ್ಯಪಲ್ ಕಟ್ ಸಣ್ಣದಾಗಿ ಕಟ್ ಮಾಡಿಟ್ಟಿರುವ ಆ್ಯಪಲ್ ಮತ್ತು ದಾಳಿಂಬೆ, ಮತ್ತು ನಿಮ್ಮ ಹತ್ರ ಯಾವ ಹಣ್ಣು ಉಂಟು ಅದು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಗ್ಲಾಸ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೇನೆ. ಇದು ತಣ್ಣಗೆ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ ಹಾಲು. ಹಾಗೆ ಇದು ಕಸ್ಕಸು ಹಾಕ್ಕೊಳ್ತಾ ಇದ್ದೇನೆ. ಇದು ಬೇಸಿಗೆಯಲ್ಲೆಲ್ಲ ಕಸ್ಕಸ್ ತಿಂದರೆ ತುಂಬ ತಂಪು. ಹಾಗಾಗಿ ಕಸ್ಕಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ. ನೀವು ಈ ಥರ ಮಾಡಿ, ಮಕ್ಕಳು ಶಾಲೆಲ್ಲ ಬಿಟ್ಟು ಬರುವಾಗ ಉಂಟಲ್ಲ, ತುಂಬ ಇಷ್ಟ ಆಗ್ತದೆ. ನಾನಿಲ್ಲಿ ಜಾಗರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಶುಗರ್ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಜಾಗರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ, ನೋಡ್ಬೋದು. ಮಾಲಲ್ಲೆಲ್ಲ ಸಿಗ್ತದೆ ಇದು. ತುಂಬ ರುಚಿಯಾಗಿರ್ತದೆ, ನೋಡ್ಬೋದು. ಇಷ್ಟ ಇಲ್ಲದವರು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಜಾಗರಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆ ಬಾದಾಮ್, ಗೋಡಂಬಿ, ದ್ರಾಕ್ಷೆ, ಒಣ ದ್ರಾಕ್ಷೆ ಯಾವುದಿದ್ರೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಮಕ್ಕಳು ಶಾಲೆ ಬಿಟ್ಟು ಬರುವ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಲ್ಲಿ ತಿಂತಾರೆ, ಹೊಟ್ಟೆ ಸಹ ತುಂಬ್ತದೆ. ಮತ್ತು ಕೆಲವು ಮಕ್ಕಳೆಲ್ಲ ಈ ಹಣ್ಣೆಲ್ಲ ತಿನ್ನೋದಿಲ್ಲಲ್ಲ, ಹಾಗಿರುವಾಗ ಈ ಥರ ಒಂದು ಐಡಿಯಾ ಮಾಡಿಕೊಟ್ರೆ ಚೆನ್ನಾಗಿ ಮಕ್ಕಳು ತಿಂತಾರೆ. ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಮಾತಾಡಿ ಮಿಲ್ಕ್ ಶರ್ಬತ್ತು ರೆಡಿಯಾಗಿದೆ. ನೀವು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟರು ತುಂಬ ಕೂಲಾಗಿರ್ತದೆ. ಹಾಗೆ ಸಹ ತಿನ್ಬೋದು. ಅಲ್ಲಾದರೆ ಹಾಲು ಕಾಯಿಸಿ ಫ್ರಿಜ್ಜಲ್ಲಿಟ್ಟು ಮತ್ತೆ ಇದಕ್ಕೆ ಹಾಕಿ ಸಹ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಈಗ ನೋಡಿ, ಮಿಲ್ಕ್ ಶರ್ಬತ್ ರೆಡಿಯಾಗಿದೆ. ನಾನು ತಿಂದು ತೋರಿಸ್ತೇನೆ ಆಯಿತಾ ಹೇಗಾಗಿದೆ. ತುಂಬ ಸೂಪರಾಗಿ ಬಂದಿದೆ, ನೀವು ಟ್ರೈ ಮಾಡಿ ಆಯಿತಾ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.